ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಎಲ್ಲರಿಗೂ ಯುಗಾದಿ ಶುಭಾಶಯಗಳು ಅಡ್ವಾನ್ಸ್. ಇವತ್ತು ನಮ್ಮ ಕೋಲಾರ ಒಕ್ಕೂಟದ ಆಡಳಿತ ಮಂಡಳಿ ಒಂದು ವಿಶೇಷವಾದ ಒಂದು ತುರ್ತು ಸಭೆಯನ್ನ ಮಾಡಿ ಯುಗಾದಿ ಹಬ್ಬದ ಕೊಡುಗೆ ಒಂದು ಘೋಷಣೆ ಮಾಡಿದ್ದೀವಿ ನಾವು ಹಾಲು ಉತ್ಪಾದಕರಿಗೆ. ನಾನು ಹಾಲು ಉತ್ಪಾದಕರಿಗೆ ಮತ್ತೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಎಲ್ಲರಿಗೂ ಅವ್ರಿಗೂ ಕೂಡ ನಾನು ಯುಗಾದಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಆಡಳಿತ ಮಂಡಳಿ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ 2 ರೂಪಾಯಿ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದೆ. ಅದೇ ರೀತಿ ಹಾಲು ಉತ್ಪಾದಕರಿಗೆ ರಾಸುಗಳಿಗೆ ಇನ್ಶೂರೆನ್ಸ್ ಅನ್ನ ಮಾಡೋದು ಕೂತ್ಕೊಂಡು ನೋಡ್ಬಿಟ್ಟು ಓದ್ಕೊಳ್ಳಿ. ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಅವರು ಸ್ವಇಚ್ಛೆಯಿಂದ ಮತ್ತು ಪಬ್ಲಿಕ್ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದಾರೆ. ಯಾಕಂದರೆ ಕೋಲಾರ ಜಿಲ್ಲಾ ಕೇಂದ್ರ ಆಗಿರೋದು. ಈಗ ಏನು ಟಿ ಚೆನ್ನಯ್ಯನವರ ಸಂತೆ ಮೈದಾನ ಇತ್ತು, ಸುಮಾರು 6 ಎಕರೆ ಜಾಗ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೆ. ಮನೆಗೆ ಇವಾಗ 19 ಗುಂಟೆ ಉಳಿಸ್ಕೊಂಡಿದ್ದಾರೆ. ಸುಮಾರು 88ರಿಂದ 100 ಜನ ಸುಮಾರು 30-40 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡಿ ತರಕಾರಿ ಮಾರ್ಕೊಂಡು ತಿಂತಾಯಿದ್ರು. ಈಗೇನೋ 1 ಕೋಟಿ 50 ಲಕ್ಷ ಏನೋ ಅದಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಇಂಟ್ರೆಸ್ಟಿಂದ ಅದು ಬಿಡುಗಡೆ ಆಗಿದೆ. ಪಾಪ ಇವ್ರಿಗೆಲ್ಲ ಅಳುಕಲ್ಲಿ, ಯಾಕಂದರೆ ಅದನ್ನು ನಂಬಿ ಒಬ್ಬ ವ್ಯಕ್ತಿ 10 ಜನ ಪೋಷಿಸ್ತಾ ಇರ್ತಾರೆ ಅಲ್ಲಿ ತರಕಾರಿ ಮಾರಿ. ಇವಾಗ ಎಲ್ಲೋ ಒಂದು ಭಯ, ನಮ್ಮ ಮನೇಲಿ ಖಾಲಿ ಮಾಡಿಸ್ಕೊಡ್ತೇವೆ. ನಮ್ಮ ಕಮಿಷನರ್ ಹತ್ರ ಮಾತಾಡಿದೆ, ಹೌದಿಲ್ಲ ಸರ್ವೆ ಮಾಡಿದ್ದೀರಿ ಅಂತ ಹೇಳಿದರು. ಆದರೆ ಕೂಡ ಅವ್ರಿಗೆ ಆತಂಕ, ನಮ್ಮ ಮನೇಲಿ ಖಾಲಿ ಒಬ್ಬರು ಬರ್ತಾರಂತೆ, ನಾಳೆ ಡೆಮಾಲಿಷನ್ ಮಾಡಿಬಿಡ್ತೀನಿ ಅಂತಾರಂತೆ. ಅವ್ರು ಅದನ್ನೇ ನಂಬಿ ಜೀವನ ಮಾಡ್ತಾ ಇರೋದು. ಮತ್ತು ಅವ್ರ ಮಂತಂದವರು ಒಂದು 15-20 ಜನ ಇರ್ತಾರೆ ಒಂದೊಂದು ಫ್ಯಾಮಿಲಿಯವರು. ಅಂಥದ್ರಲ್ಲಿ ಎಲ್ಲಿ ಭಯ ಆಯಿತು. ಅದಕ್ಕೆ ನಾನು ಅವ್ರನ್ನ ಕೇಳಿದಾಗ ನಮ್ಮ ಕಮಿಷನರ್ ಅವರು ಇಲ್ಲ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಗೆ ಅದ್ರ ಮೇಲೆ ಒಂದಷ್ಟು ಆತಂಕ ಇತ್ತು. ಅವರು ಹಣ ಇಲ್ಲ ಪರವಾಗಿಲ್ಲ ಅಂದರು. ಯಾಕೆ ಜಿಲ್ಲಾಧಿಕಾರಿಗಳು ಮೀಟ್ ಆಗ್ಬೋದು ಅಂತ ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಬಂದು ಮಾತಾಡಿದಾಗ ತುಂಬಾ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಇವ್ರಿಗೆ ಏನು ಇವತ್ತು ಇದ್ದಾರೆ ಸರ್ವೆ ಮಾಡಿ 88 ಜನ 100 ಜನ ಇದೆ, ಅವ್ರಿಗೆ ಫಸ್ಟ್ ಆದ್ಯತೆ ಕೊಡ್ತೀನಿ, ಅವ್ರಿಗೇನು ಯಾವುದೇ ರೀತಿ ಆಕ್ಷನ್ ಹಾಕೋಣಲ್ಲ ಅಂತ ಹೇಳಿದ್ರು. ಅದನ್ನು ಮಾಡಿದ್ರು. ಮತ್ತು ಏನು ಅರ್ಧ ಭಾಗ ಡೆವಲಪ್ ಮಾಡಿ ಅರ್ಧ ಭಾಗದಲ್ಲಿ ಅವರು ವ್ಯಾಪಾರ ಮಾಡ್ಕೊಡ್ತೀವಿ, ಮತ್ತು ಅರ್ಧ ಡೆವಲಪ್ ಆದಮೇಲೆ ಅಲ್ಲಿ ಕೊಟ್ಟು ಮತ್ತೆ ಇನ್ನೊಂದು ಅರ್ಧ ಮಾಡ್ತಿರ್ತಾರೆ. ತುಂಬ ಅದು ಅವ್ರಿಗೆ ಅದೇ ಆತಂಕ ಇದ್ದಿದ್ದು. ಬೇರೆ ಕಡೆ ಕಳಿಸಿದ್ರೆ ವ್ಯಾಪಾರ ಆಗಲ್ಲ. ಇಡೀ ಸುಮಾರು ವರ್ಷಗಳಿಂದ ಅಲ್ಲೇ ಆಗ್ತಾ ಇದೆ ವ್ಯಾಪಾರ. ಅದಕ್ಕೆ ಅದೇ ಎಲ್ಲ DC ಅವರು ಇವರು ಏನು ಬೇಡಿಕೆ ಇಟ್ಟಿದ್ರು ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ. ಮೊದಲನೇದಾಗಿ DC ಅವರಿಗೆ ನನ್ನೊಂದು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೀನಿ. ಕೋಲಾರ ಅಭಿವೃದ್ಧಿ ಜೊತೆಗೆ ಈ ಬಡವರ ರೈತರ ಮಕ್ಕಳ ಇದನ್ನು ಅವರು ಗಮನಿಸ್ತಾ ಇರೋದು ತುಂಬ ಒಳ್ಳೆಯ ಸ್ವಾಗತ ಇರುವ ವಿಷಯ. ನಾವು ಅವರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಅವ್ರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಅದಕ್ಕೆ ಅವ್ರು ಮನವಿ ಕೊಡೋಕ್ಕೆ ಬಂದರೆ ಮನವಿಗೆ ಸ್ಪಂದಿಸಿ ಎಲ್ಲ ಕೆಲಸನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜಾಗ ಅಲ್ಲೇ ಉಳಿಸ್ತೀನಿ, ಅವ್ರು ಯಾರಿಗೂ ಬೇರೆ ಕೊಡಲ್ಲ. ಎಲ್ಲಿ ಮೊದಲಿಂದ ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರಿಗೆ ಫಸ್ಟ್ ಆದ್ಯತೆ ಅಂತ ಅವ್ರು ಹೇಳಿದ್ದಾರೆ.
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.